ಬಸವಣ್ಣನವರ ವಚನಗಳು. ಸೊ ವಚನಗಳು ಇಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ವಚನ ಅಂತ ಹೇಳಿದ್ರೆ ಮಾತು ಅಥವಾ ಭಾಷೆ, ಈ ಥರ ನಾವು ಗುರುತಿಸ್ಕೊಳ್ತಾ ಹೋಗ್ತೀವಿ. ಸೊ ವಚನಗಳಲ್ಲಿ ನಾವು ಅತಿ ಮುಖ್ಯವಾಗಿ ಏನನ್ನು ನೋಡ್ತೀವಿ ಅಂತ ಹೇಳಿದ್ರೆ, ಜನಸಾಮಾನ್ಯರ ಸಾಮಾನ್ಯ ಬದುಕಿನ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥವನ್ನು ನಾವು ನೋಡ್ತಾ ಹೋಗ್ತಿರ್ತೀವಿ. ಅಂತ ಹೇಳಿದ್ರೆ ಜನರ ಸಾಮಾನ್ಯ ಅನುಭವಗಳು, ಅದರಲ್ಲೂ ಮುಖ್ಯವಾಗಿ ಹಿಂಗೆ ಹೇಳೋದಾದರೆ ಅನುಭವಗಳನ್ನು ಅವರು ಅಕ್ಷರ ರೂಪದಲ್ಲಿ ಕಟ್ಕೊಡ್ತಾ ಹೋಗ್ತಾರೆ. ಇದನ್ನು ನಾವು ವಚನಗಳು ಅಂತ ಹೇಳಿ ಕರಿತೀವಿ. ಸೊ ಹಾಗೆ ಇಲ್ಲಿ ಬಸವಣ್ಣ, ಅಲ್ಲಮಪ್ರಭು ಮತ್ತು ಅಕ್ಕಮಹಾದೇವಿ ಮೂವರ ವಚನಗಳು ಬರ್ತವೆ. ಅದರಲ್ಲಿ ಮೊದಲಿಗೆ ಬರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಬಸವಣ್ಣ. ಸೊ ಬಸವಣ್ಣನವರ ಅಂಕಿತನಾಮ ಏನು ಅಂತ ಹೇಳಿದ್ರೆ ಕೂಡಲ ಸಂಗಮ ದೇವ ಅಂತ ಹೇಳಿ. ಸೊ ಅವ್ರದ್ದು ಒಂದು 3 ವಚನಗಳಿದೆ. ಆ 3 ವಚನಗಳನ್ನು ಇವತ್ತು ನೋಡ್ತಾ ಹೋಗೋಣ. ಸಾರ ಸಜ್ಜನರ ಸಂಗವ ಮಾಡುವುದು, ದೂರ ದುರ್ಜನರ ಸಂಘ ಬೇಡವಯ್ಯ. ಆವಾದರೇನು ವಿಷವೊಂದೇ, ಅಂಥವರ ಸಂಘ ನಮಗೆ ಬೇಡವಯ್ಯ. ಅಂತರಂಗ ಶುದ್ಧವಿಲ್ಲದವರ ಸಂಘ, ಸಿಂಗಿ ಕಾಳಕೂಟ ವಿಷವೋ ಕೂಡಲ ಸಂಗಯ್ಯ. ಸೊ ಇದು ಒಂದು ವಚನ. ಏನು, ನಾವು ಸ್ನೇಹವನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತಿದೆ. ಅಂದರೆ ಎಂಥವ್ರ ಜೊತೆ ನಾವು ಇರಬೇಕು, ಎಂಥವ್ರ ಜೊತೆ ಇರಬಾರ್ದು. ಸೊ ಎಂಥವರು ಹೇಗಿರ್ತಾರೆ, ಇಂಥವರು ಹೀಗಿರ್ತಾರೆ ಅನ್ನೋ ಅರ್ಥದಲ್ಲಿ ಈ ವಚನವನ್ನು ನಾವು ನೋಡ್ತಾ ಹೋಗ್ತೀವಿ. ಸಾರ ಸಜ್ಜನರ ಸಂಗಮ ಮಾಡುವುದು. ಏನು ಸಾರ ಸಜ್ಜನರ ಸಂಗಮ ಮಾಡುವುದು ಅಂತ ಹೇಳಿದ್ರೆ, ಒಳ್ಳೆಯ ಜನರನ್ನು ಅಥವಾ ಒಳ್ಳೆಯ ತನವನ್ನು ಹೊಂದಿರತಕ್ಕಂತಹ ಜನರ ಜೊತೆ ನಾವೇನು ಮಾಡಬೇಕು, ಸಹವಾಸವನ್ನು ಬೆಳೆಸಬೇಕು. ಇಲ್ಲ ಅಂತ ಹೇಳಿದ್ರೆ ಸ್ನೇಹವನ್ನು ಬೆಳೆಸಬೇಕು, ಅಥವಾ ಇಲ್ಲ ಆಪ್ತತೆಯನ್ನು ಬೆಳೆಸ್ತಾ ಹೋಗಬೇಕು. ದೂರ ದುರ್ಜನರು ಅಂದರೆ ಕೆಟ್ಟ ಆಲೋಚನೆಗಳು ಅಥವಾ ಕೆಟ್ಟ ಹಿನ್ನೆಲೆಯನ್ನು ಹೊಂದಿರತಕ್ಕಂಥವರನ್ನು ನಾವು ಸಂಘವನ್ನು ಬೆಳೆಸೋದಾಗಲಿ ಸಹವಾಸವನ್ನು ಬೆಳೆಸ್ದಲೆ ಅವರಿಂದ ದೂರ ಇರ್ತಕ್ಕಂಥದ್ದು. ಆವಾದರೇನು ವಿಷವೊಂದೇ. ಸೊ ದೂರ ದುರ್ಜನರು ಅಂತ ನಾವು ದೂರ ಕಟ್ಟಿದ್ದೀವಲ್ಲ, ಸೊ ಅಂಥವರು ಎಂಥವರಾದರೂ ಆಗಲಿ, ಸೊ ಪ್ರತಿಯೊಂದು ಹಾವುಗಳು ಕೂಡ ಏನು ಮಾಡ್ತವೆ, ಕಚ್ತವೆ. ಹಾಗೆ ಕೆಟ್ಟ ಆಲೋಚನೆಗಳಿರ್ತಕ್ಕಂಥವ್ರ ಜೊತೆ ನಾವು ಹೇಗೆ ಸೇರಿಕೊಂಡ್ರು ಕೂಡ ನಾವು ಅಂತಹ ಆಲೋಚನೆಗಳನ್ನೇ ಬೆಳೆಸ್ಕೊಳ್ತಾ ಹೋಗ್ತಿರ್ತೀವಿ. ಸೊ ಹಾವಿನ ರೀತಿಯಲ್ಲಿ ಇಲ್ಲಿ ಮನುಷ್ಯನಿಗೆ ಹೋಲಿಕೆಯನ್ನು ಕೊಟ್ಟಿದ್ದಾರೆ. ಅಂತಹವರ ಸಂಘ ನಮಗೆ ಬೇಡವಯ್ಯ. ಸೊ ಆ ರೀತಿ ಯೋಚನೆ ಮಾಡ್ತಕ್ಕಂಥವ್ರು, ಅಂತಹ ಕೆಲಸಗಳನ್ನು ಮಾಡ್ತಕ್ಕಂಥವರ ಸಹವಾಸ ನಮಗೆ ಬೇಕಾಗಿಲ್ಲ. ಅಂಥವ್ರ ಮನಸ್ಸು ಹೆಂಗಿರುತ್ತೆ ಅಂತ ಹೇಳಿದ್ರೆ, ಶುದ್ಧತೆ ಇಲ್ಲ. ಅವರ ಚಿತ್ತ ಅಂತಕ್ಕಂಥದ್ದು ಏನಿದೆ ಅಂತ ಹೇಳಿದ್ರೆ ಶುದ್ಧತೆಯನ್ನು ಹೊಂದಿರೋದಿಲ್ಲ. ಅಂತಹ ಒಂದು ಮನಸ್ಥಿತಿಯನ್ನು ಹೊಂದಿಲ್ಲದೆ ಇರ್ತಕ್ಕಂಥವರ ಮನಸ್ಥಿತಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಸಿಂಗಿ ಕಾಳಕೂಟ ವಿಷವೋ ಅಂತ ಹೇಳಿದ್ರೆ ಅತ್ಯಂತ ವಿಷಪೂರಿತವಾಗಿರತಕ್ಕಂಥ ಹಾವು ಅಂತ ನಾವು ಯಾವುದನ್ನು ಕರಿತೀವೋ ಅದರ ಒಳಗಡೆ ಇರತಕ್ಕಂಥ ವಿಷ ಯಾವ ರೀತಿ ಇರುತ್ತೋ ಹಾಗೆ ಅವರ ಮನಸ್ಥಿತಿಯ ಒಳಗಡೆ ಅಂತಹ ವಿಷ ಇರುತ್ತೆ. ಅಂತಹವರ ಜೊತೆ ನಾವು ಸಹವಾಸವನ್ನು ಬೆಳೆಸಬಾರ್ದು. ಅಂದರೆ ಇಡೀ ವಚನ ಏನು ಹೇಳಕ್ಕೆ ಹೊರಟಿದೆ, ನಾವು ಎಂತಹವರ ಸಹವಾಸ ಮಾಡಬೇಕು, ಎಂತಹವರ ಸಹವಾಸ ಮಾಡಬಾರ್ದು ಅನ್ನೋದನ್ನು ಈ ವಚನ ಹೇಳ್ತಾ ಹೋಗ್ತಾ ಇದೆ. 2ನೇ ವಚನ. ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರ ಮೇಯಿತ್ತು. ಕೊಂದಹವರು ಎಂಬುದನ್ನರಿಯದೆ ಬೆಂದ ಒಡಲು ಹೊರೆಯುತ್ತಲಿದೆ. ಅಂದಂದೆ ಹುಟ್ಟಿತ್ತು ಅಂದಂದೆ ಹೊಂದಿತ್ತು, ಕೊಂದವರುಳಿದವರೇ ಕೂಡಲ ಸಂಗಮ ದೇವ. ಈಗ ನಾವು ಯಾವುದೋ ಒಂದು ಹಬ್ಬನೋ ಹರಿದಿನನೋ ಏನೋ ಒಂದು ಮಾಡ್ತೀವಿ. ಅವತ್ತಿನ ದಿನದ ಕುರಿ ಮೇಕೆ ಅಥವಾ ಏನೋ ತೆಗೆದುಕೊಂಬಂದು ಮನೆಯ ಮುಂದ್ಗಡೆ ಹಾಕಿರ್ತಕ್ಕಂಥ ಚಪ್ರದಲ್ಲಿ ನಾವೇನು ಮಾಡ್ತೀವಿ, ಅದನ್ನು ಕಟ್ಟಾಕ್ತೀವಿ. ಸೊ ಕಟ್ಟಾಕಿದ್ಮೇಲೆ ತನ್ನ ಹೊಟ್ಟೆಯ ಯೋಚನೆಯನ್ನು ಮಾಡಿಕೊಂಡು ಅದೇನು ಮಾಡ್ತಾ ಇರುತ್ತೆ, ಅಲ್ಲಿರ್ತಕ್ಕಂಥ ಹಸಿರನ್ನು ಅದು ಮೇಯ್ತಾ ಇರುತ್ತೆ. ಆದರೆ ಅದಕ್ಕೆ ಯಾವ ಯೋಚನೆಯೂ ಕೂಡ ಇಲ್ಲ, ನಾನು ತಿಂದು ಇನ್ನೊಂದು 10 ನಿಮಿಷನೋ ಅರ್ಧ ಗಂಟೆಗೋ ನಾನು ಸಾಯ್ತೀನಿ ಅಂತ ಹೇಳಿ. ಆದರೂ ಕೂಡ ಮನುಷ್ಯ ಏನು ಮಾಡ್ತೇನೆ, ಅದು ಯೋಚನೆ ಮಾಡ್ತಿಲ್ಲ, ಬಟ್ ನಾವು ಯೋಚನೆ ಮಾಡಿ ಅದನ್ನು ಸಾಯಿಸ್ತೀವಿ. ಅಂದರೆ ತನ್ನ ಬದುಕಿಗೋಸ್ಕರ ಅದೇನು ಮಾಡ್ತಿದೆ, ತಾನು ಇನ್ನೇನು ಸಾಯ್ತೀನಿ ಅನ್ನೋದು ಗೊತ್ತಿಲ್ಲ, ಆದರೂ ಕೂಡ ಅದು ತಿಂತಾ ಹೋಗ್ತಾ ಇರುತ್ತೆ. ಅಂಥ ಒಂದು ಪ್ರಾಣಿಯನ್ನು ತೆಗೆದುಕೊಂಬಂದಿರ್ತಕ್ಕಂಥ ಮನುಷ್ಯ ನಾಳೆ ನನಗೆ ಸಾವಿದೆ ಅಂತ ಗೊತ್ತಿದ್ರೂ ಕೂಡ ಅಂತಹ ಒಂದು ಪ್ರಾಣಿಯನ್ನು ನಾವೇನು ಮಾಡ್ತಿದ್ದೀವಿ, ಹಿಂಸಿಸಿ ಸಾಯಿಸ್ತಾ ಇದ್ದೀವಿ. ಬೆಂದೊಡಲ ಹೊರೆಯುತ್ತಲಿದೆ. ಸೊ ಅಂತಹ ಒಂದು ಪ್ರಾಣಿಯ ಸಾವನ್ನು ಮಾಡ್ತಾ ಇರ್ತಕ್ಕಂಥವ್ರು ನಾವು. ಅಂದಂದೆ ಹುಟ್ಟಿತ್ತು ಅಂದಂದೆ ಹೊಂದಿತ್ತು. ಸೊ ಅವತ್ತು ನಾವು ತೊಗೊಂಬಂದ್ವಿ, ಅವತ್ತೇ ನಾವು ಸಾಯಿಸಿದ್ವಿ. ಹಾಗೆ ಮನುಷ್ಯನು ಕೂಡ ಏನು ಮಾಡ್ತೀನಿ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಯಾಕೆ ಯೋಚನೆ ಮಾಡ್ತಾ ಇಲ್ಲ, ಅವನ ಹೊಟ್ಟೆಯನ್ನು ಅವನು ಹೊರ್ಕೋಬೇಕೇ ಹೊರತು ಬೇರೆಯವ್ರ ಬಗ್ಗೆ ಅವನು ಯೋಚನೆ ಮಾಡೋದಕ್ಕೆ ಹೋಗಲ್ಲ, ಅಥವಾ ಬೇರೆ ಪ್ರಾಣಿಗಳ ಬಗ್ಗೆ ಅವನು ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ. ಅವನ ಬಗ್ಗೆ ಅವನು ಯೋಚನೆ ಮಾಡ್ತಾ ಹೋಗ್ತಾನೆ. ಕೊಂದವರುಳಿದವರೇ ಕೂಡಲ ಸಂಗಮ ದೇವ. ಅಂತಹ ಪ್ರಾಣಿಯನ್ನು ಸಾಯಿಸಿದ ಮೇಲೆ ನಾವು ಕೂಡ ಒಂದಲ್ಲ ಒಂದಿನ ಸಾಯ್ತೀವಲ್ವಾ. ಸೊ ಆದರೆ ಇಲ್ಲೇನು ಹೇಳಕ್ಕೆ ಹೊರಟಿದ್ದಾರೆ, ಸೊ ಅಂತಹ ಪ್ರಾಣಿಗೂ ಕೂಡ ಒಂದು ಜೀವ ಇದೆ. ಆ ಜೀವದ ಬಗ್ಗೆಯೂ ಕೂಡ ನಾವು ಯೋಚನೆ ಮಾಡಬೇಕು. ಜೀವದ ಬಗ್ಗೆ ನಾವು ಯೋಚನೆ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಕೂಡ ಹೀಗೆ ಒಂದು ದಿನ ಅಂತ್ಯವನ್ನು ಕಾಣಬೇಕಾಗತ್ತೆ ಅನ್ನೋದನ್ನು ಈ ವಚನದಲ್ಲಿ ಅವರು ಹೇಳ್ತಾ ಹೋಗ್ತಿದ್ದಾರೆ.
ಮೂರನೇ ವಚನ. ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯನಂತಲ್ಲ ಧೊಲ್ಲನಯ್ಯ. ದಯೆ ಅಂತಕ್ಕಂಥದ್ದು ಎಲ್ಲ ಧರ್ಮಗಳ ಮೂಲ. ದಯೆ ಅನ್ನೋದಾಗಲಿ, ಅನುಕಂಪ ಆಗಲಿ, ವಾತ್ಸಲ್ಯ ಅನ್ನೋದಾಗಲಿ, ಪ್ರೀತಿ ಅನ್ನೋದಾಗಲಿ, ಇವೆಲ್ಲವೂ ಕೂಡ ಧರ್ಮದ ಮೂಲ. ಅಂತಹ ಅಂಶಗಳಿಲ್ಲದೆ ಇರತಕ್ಕಂಥ ಧರ್ಮ ಈ ಪ್ರಪಂಚದ ಮೇಲೆ ಯಾವುದೂ ಕೂಡ ಇಲ್ಲ. ಆದ್ರೆ ಅದನ್ನು ಹೊಂದಿರ್ತಕ್ಕಂಥ ನಾವೇನು ಮಾಡ್ಬೋದು, ಎಲ್ಲ ಪ್ರಾಣಿಗಳ ಮೇಲೂ ಕೂಡ ದಯೆಯನ್ನು ತೋರಿಸ್ಬೋದು. ಪ್ರಾಣಿ ಆಗಲಿ, ಪಕ್ಷಿ ಆಗಲಿ, ಮನುಷ್ಯ ಆಗಲಿ, ಸಸ್ಯಗಳಾಗಲಿ, ಎಲ್ಲದ್ರ ಮೇಲೂ ಕೂಡ ಏನು ತೋರಿಸ್ಬೋದು, ಪ್ರೀತಿ, ಅನುಕಂಪ, ವಾತ್ಸಲ್ಯ ಇವೆಲ್ಲವನ್ನು ತೋರಿಸ್ತಾ ಹೋಗ್ಬೋದು. ಆ ತೋರಿಸ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಯಾವುದು ಅಂತ ಹೇಳಿದ್ರೆ ಅದೇ ಧರ್ಮ. ಆ ಧರ್ಮದ ಮೂಲದ ಅಂಶ ಯಾವುದು, ದಯೆ. ಅದಕ್ಕೆ ಹೇಳ್ತಾ ಇರೋದು ದಯವೇ ಧರ್ಮದ ಮೂಲವಯ್ಯ. ಅಂತಹ ಮೂಲನೇ ಇಲ್ಲ ಅಂತ ಹೇಳಿದ್ರೆ ಯಾವುದೂ ಕೂಡ ಧರ್ಮ ಅಂತ ಅನ್ನಿಸ್ಕೊಳ್ಳೋದಿಲ್ಲ, ಅಥವಾ ಒಬ್ಬ ಮನುಷ್ಯನೂ ಕೂಡ ಮನುಷ್ಯ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಅಂದರೆ ಇಡೀ ಧರ್ಮದ ಒಂದು ಮೂಲ ಏನಾಗಿದೆ ಅಂತ ಹೇಳಿದ್ರೆ ದಯೆ. ಆ ದಯೆ ಎಲ್ಲಿರಬೇಕು ಅಂತ ಹೇಳಿದ್ರೆ ಧರ್ಮದಲ್ಲೂ ಇರಬೇಕು, ಮನುಷ್ಯನಲ್ಲೂ ಕೂಡ ಇರಬೇಕು. ಯಾಕೆ ಅಂತ ಹೇಳಿದ್ರೆ ಮನುಷ್ಯ ಯಾವ ರೀತಿ ತನ್ನನ್ನು ತಾನು ನೋಡ್ಕೊಳ್ತಾನೋ ಅದೇ ಪ್ರಕಾರವಾಗಿ ಬೇರೆಯವರನ್ನು ಕೂಡ ತನ್ನಂತೆ ತಾನು ನೋಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಅವನು ಬೇರೆ ಥರ ಅವರನ್ನು ನೋಡ್ತಾನೆ, ಅಂದರೆ ಅಸಮಾನವಾಗಿ ನೋಡ್ತಾ ಇದ್ದಾನೆ. ಈ ಪ್ರಪಂಚದ ಮೇಲೆ ಮನುಷ್ಯ ಹೇಗೆ ಬದುಕಿದ್ದಾನೋ ಹಾಗೆ ಪ್ರಾಣಿಗಳು ಮತ್ತು ಪಕ್ಷಿಗಳಿಗೂ ಕೂಡ ಸಮಾನ ಅವಕಾಶ ಇದೆ ಅನ್ನೋದನ್ನು ಮನುಷ್ಯ ತಿಳಿಬೇಕು. ಆ ತಿಳುವಳಿಕೆಯನ್ನು ಕೊಡ್ತಾ ಇರೋದು ಯಾವುದು ಅಂತ ಹೇಳಿದ್ರೆ ದಯೆಯನ್ನು ಹೊಂದಿರತಕ್ಕಂಥ ಒಂದು ಧರ್ಮ. ಇಲ್ಲ ಅಂತ ಹೇಳಿದ್ರೆ ಆ ಸಮಾನತೆ ಹೋಗ್ಬಿಟ್ಟು ಅಸಮಾನತೆಯೇ ಮುಂದುವರಿತಾ ಹೋಗುತ್ತೆ. ಆ ಅಸಮಾನತೆಯನ್ನು ಹೋಗಲಾಡಿಸೋದ್ರ ಹಿನ್ನೆಲೆಯಲ್ಲೂ ಕೂಡ ಈ ಒಂದು ವಚನವನ್ನು ನಾವು ನೋಡೋದಕ್ಕೆ ಸಾಧ್ಯತೆ ಆಗತ್ತೆ.